ಕೌರವರನ್ನ ಪಡೆದು ಪಾಂಡವರಾದ ನಾವು ಜಯವನ್ನ ಸಾಧಿಸಿ ಹಸ್ತಿನಯ ಆರ್ಯಾವರ್ತದ ಪೀಠವನ್ನು ಅಲಂಕರಿಸಿದವ ನಮ್ಮಣ್ಣನಾದಂತಹ ಧರ್ಮರಾಯ ತುಂಬಿದಂತ ಸಭೆಯಲ್ಲಿ 37ನೇ ಬಾರಿಗೆ ಅಥವಾ 37ನೇ ವ್ಯಕ್ತಿಯಾಗಿ ಪೀಠವನ್ನ ಏರಿದವ ಯಾರು ಕೇಳಿದ್ರೆ ಅದು ನಮ್ಮಣ್ಣನಾದಂತಹ ಧರ್ಮರಾಯ. ಬ್ರಹ್ಮನಿಂದ ಅತ್ರಿಯಿಂದ ಚಂದ್ರ, ಚಂದ್ರನಿಂದ ಬುಧನಿಂದ ಪುರೂರವನಿಂದ ಆಯುವಿನಿಂದ ನಹುಷನಿಂದ ಯಯಾತಿಯಿಂದ ಪುರುವಿನಿಂದ ಜನಮೇಜಯನಿಂದ ಪ್ರಾಚೀನ್ವಂತನಿಂದ ಶರ್ಯಾತಿಯಿಂದ ಅಹಂಪಾತಿಯಿಂದ ಸರ್ವಭೌಮನಿಂದ ಜಯತ್ಸೇನನಿಂದ ಅಪರಾಜಿತನಿಂದ ಮಹಾಭೌಮನಿಂದ ಆಯುತನಾಯಿಯಿಂದ ಆಕ್ರೋಧನಿಂದ ದೇವಾತೀತನಿಂದ ರಚನಿಂದ ಮುನಿನಾರನಿಂದ ತಂಸುವಿನಿಂದ ಇಲಲನಿಂದ ದುಷ್ಯಂತನಿಂದ ಭರತನಿಂದ ವಿಮನ್ಯುವಿಂದ ಹಸ್ತಿಯಿಂದ ವಿಕುಂಠನಿಂದ ಅಜಮಿಡನಿಂದ ಸಂವರ್ಣನಿಂದ ಕುರುವಿನಿಂದ ವಿಡುರಥನಿಂದ ಭೀಮನುವಿಂದ ಪರೀಕ್ಷಿತನಿಂದ ಪ್ರತೀಪನಿಂದ ಶಂತನುವಿಂದ ವಿಚಿತ್ರವೀರ್ಯನಿಂದ ಪಾಂಡುವಿನ ನಂತರದಲ್ಲಿ ಮೂರ್ತಾಭಿಷಿಕ್ತನಾದವ ನಮ್ಮಣ್ಣನಾದಂತಹ ಧರ್ಮರಾಯ. 35 ಆಯ್ತಲ್ಲ, 37 ಆಗಿಲ್ಲಲ್ಲ. ಯಾರು ಹೇಳಿದ್ದು? ನಾನು ಲೆಕ್ಕ ಮಾಡ್ತಾನೆ ಇದ್ದೇನೆ. ಹಾಗಾದ್ರೆ ಇನ್ನೊಮ್ಮೆ ಬೇಕಿದ್ರೆ ಹೇಳಿ, ಲೆಕ್ಕ ಮಾಡ್ತಾ. ಅಲ್ಲ, ಈಗ ಬಿಟ್ಟದ್ದು ಯಾವ್ದಾದ್ರೆ ನೀನು ಹೇಳು ನೋಡುವ. ನಾನು ಬಿಟ್ಟರೆ ಹಂಗೆ ಹೇಳುವುದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟೇ ಹೇಳೋ ಅಭ್ಯಾಸ. ನಾನು ಬೇಡದೆ ಅಂತ ಹೇಳಿದ್ದೇನೆ ಅಂತ ನಿನಗೆ ಯಾರು ಹೇಳಿದ್ದು? ನನಗೆ ಬೇಡ ಇದು. ಯಾವುದು? ಯಾಕೆ ಗೊತ್ತುಂಟಾ, ನೀನು ಒಂದೇ ವಂಶದಲ್ಲಿ ಇದ್ದವರು ಮತ್ತೆ ನನಗೆ ಯಾಕೆ ಹೇಳುದು? ಈಗ ನಿನಗೆ ತಡಿ 18 ದಿನದ ಯುದ್ಧದ ವಿಷಯ ಮಾತ್ರ ಪ್ರಧಾನ ಬಿಟ್ರೆ ಹುಟ್ಟಿನಿಂದ ಆವತ್ತಿನಿಂದ ಇವತ್ತಿನ ವಿಷಯ ಪ್ರಧಾನ ಅಲ್ಲ. ಮಹಾಭಾರತ ಹವವನ್ನ ಗೆದ್ದಿದ್ದಾರೆ ಎಂಬಂತ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಹೋರಾಟ ಬಿಟ್ರೆ ಬದುಕಿನಲ್ಲಿ ಏನಾಯ್ತು ಅಂತ ಹೋರಾಟ ಅಲ್ಲ. ಗೊತ್ತಾಯ್ತು? ಬೇಕಷ್ಟನ್ನ ಮಾತ್ರ ಆಡು, ಬೇಡದೆ ಇದ್ದನ್ನ ಬಿಡು. ನಾನು ಅದಕ್ಕೆ ಹೂ ಹಾಕ್ಲಿಕ್ಕೂ ಜನ ಅಲ್ಲ. ಮತ್ತೆ ನಿನ್ನದ್ದು ಮುಗೀತಾ? ನನ್ನದಿಷ್ಟೇ ಇರುವುದು. ಮತ್ತೆ ನಿನ್ನ ಮನಸ್ಥಿತಿಗೆ ಅರ್ಥ ಹೇಳುವುದಕ್ಕೆ ನಾನು ಜನ ಅಲ್ಲ. ತಡಿ ಅರ್ಥ ಒಂದು ಕ್ಷಣ. ಅರ್ಥ ಎಂತದ್ದು ಕೇಳಿದ್ರೆ, ನನ್ನ ಮನಸ್ಥಿತಿಗೆ ನಾನು ಬಳಸುವ ಶಬ್ದ, ನನ್ನ ಮನಸ್ಥಿತಿಯ ಅರ್ಥವನ್ನ ನಿನ್ನ ಮನಸ್ಥಿತಿಯಲ್ಲಿ ನೀನು ಹುಡುಕುವ ಶಬ್ದಾರ್ಥಕ್ಕೆ ಕೊಡುವವ ನಾನಲ್ಲ. ನೀನು ಬಯಸಿದ್ದು ನಾನು ಕೊಡುವುದಿದ್ರೆ, ನಾನು ಬಯಸಿದ್ದು ನೀನು ಕೊಟ್ಟಿದ್ಯಾ? ತುಂಬಿ ತಡಿ. ನನ್ನ ಸಂದರ್ಭದಲ್ಲಿ ನಿನಗೆ ಮಾತಾಡುವ ಅಧಿಕಾರ ಇಲ್ಲ. ನೀನು ಅಲ್ಲ ಸಲ್ಲದಲ್ಲಿ ಮಾತಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ನನಗೆ ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಏನ್ ಮಾತಾಡಬೇಕೆನ್ನುವುದು ನಿನಗಿಂತ ಪೂರ್ವದಲ್ಲಿ ಹುಟ್ಟಿದ ವ್ಯಾಸರೇ ಪಾಂಡವರಲ್ಲಿ ಶ್ರೇಷ್ಠ ಅಂತ ಒಪ್ಪಿದ ಭೀಮಸೇನನಿಗೆ ನನ್ನಿಂದ ಕೊನೆಯದಾಗಿ ಹುಟ್ಟಿದ ನಿನ್ನಿಂದ ತಿಳಿಯಬೇಕಾದಂತ ಅನಿವಾರ್ಯತೆ ಇಲ್ಲ, ಅಗತ್ಯತೆ ಇಲ್ಲ. ನಿನ್ನ ಸಂದರ್ಭ ಬಂದಾಗ ನೀನು ಮಾತಾಡು. ಇದು ನನ್ನ ಸ್ವತಂತ್ರ ಸಂದರ್ಭ. ನಿನಗೆ ಇಷ್ಟ ಇದ್ರೆ ಕೇಳು. ನೀನು ಕೇಳಬೇಕು ಅಂತ ನಾನು ಹೇಳುವುದಲ್ಲ. ನನ್ನ ಮಾತು ಕೇಳದೇ ಇದ್ದದ್ರಿಂದ, ನಿನ್ನ ಮಾತು ನಾನು ಕೇಳದೇ ಇದ್ದದ್ರಿಂದ ರಣಕ್ಷೇತ್ರದಲ್ಲಿ ಇಬ್ಬರು ಯುದ್ಧಕ್ಕೆ ಬೇಕಾಗಿ ನಿಂತವರು. ಈಗ ನನ್ನ ಸಂದರ್ಭದಲ್ಲಿ ನಾನಾಡುವುದನ್ನು ಆಡುವುದಕ್ಕೆ ಇದ್ದವ, ನಿನಗೆ ಬೇಕಾದದನ್ನು ಆಡುವುದಕ್ಕಿದ್ದವ ನಾನಲ್ಲ. ನೋಡು, ಹೇಳು. ಆಡಬಹುದಾ? ಹೇಳು. ಮತ್ತೆ ನಿನ್ನ ಸಂದರ್ಭ ಅಂತ ಹೇಳ್ಬೇಡ. ಸಂದರ್ಭ ನನ್ನದು, ಹೇಳು. ಅವಕಾಶ ಕೊಟ್ಟಿದ್ದೇನೆ, ಹೇಳು. ನೀ ಕೊಟ್ಟ ಅವಕಾಶ ಬಳಸ್ಕೊಳ್ಳಿಕ್ಕೆ ನೀನು ಜಾಣ ಅಲ್ಲ. ನೀ ಮುಂದುವರಿಸಿ. ಮತ್ತೆ ಮಾತಾಡ್ಬೋದ ಕೇಳಿದ್ಯಾಕೆ? ಅವಕಾಶ ಕೊಡುದು ಅಂತ ಹೇಳಿದ ಯಾಕೆ? ಹೂ ಅಂದ್ರೆ ಸಾಕಿತ್ತು. ಮತ್ತೆ ಮಾತಾಡ್ಬೋದ ಕೇಳಿದ್ಯಾಕೆ? ಹೂ ಅಂದ್ರೆ ಸಾಕಿತ್ತು ಅಂದೆ. ನೀನ್ ಹೇಳ್ದಾಗ ಮಾತಾಡ್ಲಿಕ್ಕಿದ್ದವ ನಾನಲ್ಲ. ನೀ ಹೇಳಿ ಕೇಳಿಕ್ ಜನನೂ ಅಲ್ಲ. ಹಾಗಾದ್ರೆ ಇದಕ್ಕ ಹಾಗಾದ್ರೆ ನಾನು ಬರುದಿಲ್ಲ. ಯಾಕೆ? ನಾನು ಬರುದಿಲ್ಲ. ಯಾಕೆ? ನೀ ಎಲ್ಲವೋ ಮಗವನ ಮಗನೇ, ಅದಕ್ಕೆ ನಾ ಬರ್ತೇನೆ. ಬಿಟ್ರೆ ನೀ ಹೇಳಿದ್ದಕ್ಕೆ ನಾ ಬರುದಿಲ್ಲ. ನೀನೀಗ ಬಂದದ್ದು ಯಾಕೆ? ಯುದ್ಧಕ್ಕೆ. ನಾನು ಯುದ್ಧಕ್ಕೆ ಬಂದದ್ದು. ಅದನ್ನು ಮಾಡಬೇಕು. ನಾನು ಯುದ್ಧಕ್ಕೆ ಬಂದದ್ದು. ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾನು ಆಡಬೇಕಾದದ್ದನ್ನ, ನಾನು ಹೇಳಬೇಕಾದದ್ದನ್ನ ವಿಧಿಸುವ ವಿಧಾತ ನೀನಲ್ಲ. ನನಗೆ ಗೊತ್ತು. ನಾನೂ ಅಲ್ಲ, ನೀನೂ ಅಲ್ಲ. ತುಂಬಿದಂತ ಸಭೆಯಲ್ಲಿ ಅಣ್ಣ ಧರ್ಮರಾಯ ಕೇಳಿದಂತಹ ಪ್ರಶ್ನೆ, ಮಹಾಭಾರತ ಯುದ್ಧವನ್ನು ಗೆದ್ದವರು ಯಾರು ಅಂತ. ಆಗ ಎದ್ದು ನಿಂತು ಗಂಟೆಯ ಕಂಠದಿಂದ ಗೆದ್ದವ ನಾನು ಅಂತ ನೀನು ಹೇಳಿದಂತಹ ಮಾತು, ಆಗ ಅಲ್ಲ ಅಂತ ನಾನು ಹೇಳಿ ಗೆದ್ದವ ನಾನು ಅಂತ ಆಡಿದವನಿದ್ದೇನೆ. ನಮ್ಮಿಬ್ಬರ ಮಧ್ಯೆ ಹೋರಾಟ ಮುಂದುವರೆದು ನಾರದನಿಂದ ಕೃಷ್ಣನಿಗೆ ವಿಚಾರ ತಿಳಿದು ಕುರುಕ್ಷೇತ್ರದ ರಣದಾನನಿಗೆ ಬಂದು ನಿಮ್ಮಿಬ್ಬರಲ್ಲಿ ಗೆದ್ದವರು ಯಾರು ಎನ್ನುವಂತ ಪ್ರಶ್ನೆಗೆ ಸರಿಯಾದ ಉತ್ತರಕ್ಕೆ ಬೇಕಾಗಿ ಬಬ್ರುಬಾಹುವಿನ ವೃಂದವನ್ನು ಕರೆಸಿ ಉತ್ತರವನ್ನು ಕೊಟ್ಟವರಿದ್ದಾರೆ. ಚಕ್ರ ಸಂಹಾರ ಮಾಡಿದ್ದು, ಚಂಡಿಕೆ ಪಾನ ಮಾಡಿದ್ದು ಎನ್ನುವಂತಹ ಉತ್ತರ ಕೇಳಿದ ಮರುಕ್ಷಣವೇ ಬಬ್ರುಬಾಹುವಿನ ವೃಂದವನ್ನ ಪುಡಿ ಮಾಡಿದವ ನಾನಿದ್ದೇನೆ.
ಪ್ರಕರಣ ಅಲ್ಲಿಗೆ ಮುಕ್ತಾಯ ಆಗಿತ್ತು. ಮತ್ತೆ ನಮ್ಮ ಮನೆಯ ದಾರಿಯನ್ನು ಹಿಡಿದುಕೊಂಡು ನಾವು ಹೋಗುವಂತ ಸಂದರ್ಭದಲ್ಲಿ ಹೋಗೋ ಅಲ್ಲಿ ಕಾರಣನ ನಾನು ಕೊಂದದ್ದು, ಇಲ್ಲಿ ಇಂಥದ್ದನ್ನ ನಾನು ಮಾಡಿದ್ದು ಅಂತ ಮತ್ತೆ ಜಗಳ ಕೆಳೆದವ ನೀನು. ಹಾಗಾಗಿ ಹೇಳುವುದು, ಎಲ್ಲವೋ ಮಗವನ ಮಗನೇ, ಉಳಿದವರ ಮುಂದೆ ಹೋರಾಟವನ್ನು ಮಾಡಿದ ಹಾಗೆ ಭೀಮನ ಮುಂದೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಡ ಇಲ್ಲಿಂದ. ಇಷ್ಟು ಹೊತ್ತು ಸೂ ಹಾಕಿದೆ ಯಾಕೆ? ಅಗ್ರಜ ಎಂಬುದಕ್ಕಾಗಿ ಅಷ್ಟೇ ಬಿಟ್ಟು ಮತ್ಯಾವ ಕಾರಣಕ್ಕಾಗಿಯೂ ಅಲ್ಲವೇ ಅಲ್ಲ. ನೋಡು, ನಾನು ಈಗಲೂ ಹೇಳುವ ಮಾತು ಅದೇ, ಮಹಾಭಾರತ ಹವವನ್ನ ಗೆದ್ದಿದ್ದು ನಾಳೆ, ಕೌರವರನ್ನು ಕೊಂದಿದ್ದು ನೀನಾಗಿರಬಹುದು. ನಾನಲ್ಲ ಅಂತ ಹೇಳುವುದೇ ಇಲ್ಲ. 100 ಮಂದಿ ಕೌರವರನ್ನು ಕೊಂದಿದ್ದೀಯ ನೀನು, ಆ ಬಗ್ಗೆ ನನಗೆ ವಿವರಣೆ ಬೇಡ. ಮತ್ತೆ ಹಾಗಿದ್ರೆ ಮಹಾಭಾರತ ಹವವನ್ನ ಗೆದ್ದಿದ್ದು ನಾನಾದ್ರಿಂದ ಈಗಲೂ ಅದನ್ನು ನೀನು ಒಪ್ಪಿಕೊಂಡ್ರೆ ನಿನ್ನಲ್ಲಿ ಬಿಡ್ತೇನೆ, ಅದನ್ನು ಬಿಡುವುದಿಲ್ಲ ನಾನು. ಸತ್ಯ ನಿನ್ನ ಬಾಯಲ್ಲೇ ಬಂದದ್ದು ಒಳ್ಳೆದಾಯ್ತು. ಸತ್ಯ ಅಲ್ಲ, ಪರಮ ಸತ್ಯ, ಅದ್ರ ಬಗ್ಗೆ ಮಾತೇ ಇಲ್ಲ. ಆದ್ರೆ ಅದಕ್ಕೆ ಪೂರ್ವದಲ್ಲಿ ಒಂದು ಮಾತಾಡಿದಿಲ್ಲ, ಅಗ್ರಜನೆಂಬುದಕ್ಕಾಗಿ. ಆ ಭಾವ ನಿನಗಿದ್ದದ್ದೇ ಹೌದು ಅಂತಾದ್ರೆ ಅಣ್ಣರಾದಂತ ಧರ್ಮರಾಯನ ಮೇಲೆ ಕೈ ಎತ್ತತೀಯ ನೀನು, ನನ್ನ ಮೇಲೆ ಕೈ ಎತ್ತುವ ಪ್ರಕರಣ ಬಿಡು. ನನಗಿಂತ ಪೂರ್ವದಲ್ಲಿ ಗಾಂಡೀವನಿಂದನವನ್ನು ಮಾಡಿದೆ ಎನ್ನುವ ಉದ್ದೇಶದಿಂದ ಆಗಿದೆ. ಹಿರಿಯವನಾದಂತಹ ಅಗ್ರಜರಲ್ಲಿ ಶ್ರೇಷ್ಠನಾದಂತಹ ಅಣ್ಣ ಧರ್ಮರಾಯನ ಮೇಲೆ ಕೈ ಎತ್ತಿದವ ನೀನು, ಮತ್ತೆ ನನ್ನ ಮುಂದೆ ಕೈ ಎತ್ತುವುದಂತದ್ದು ಮತ್ತು ಒಳ್ಳೆಯವ ಅಂತ ತೋರಿಸ್ಕೊಳ್ಳಿಕ್ಕೆ ಅಗ್ರಜನೆಂಬುದಕ್ಕಾಗಿ ಎನ್ನುವಂತಹ ಪಠ್ಯ ಕಟ್ಟಬೇಕಾದಂತ ಅಗತ್ಯ ಇಲ್ಲ. ಮಹಾಭಾರತ ಯುದ್ಧದಲ್ಲಿ 18 ದಿನದಲ್ಲಿ ಭೀಮ ಏನು, ಭೀಮ ಎಷ್ಟು, 1ನೆಯ ದಿನದಿಂದ 18 ದಿನದ ಕೌರವನನ್ನು ಕೊಲ್ಲಿಯವರೆಗೆ ಭೀಮನ ಯೋಗ್ಯತೆ ಏನು, ಭೀಮನ ಅರ್ಹತೆ ಏನು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವನು ನಾನಿದ್ದೇನೆ. 1ನೇ ದಿನದಿಂದ ಹಿಡಿದು ಕೇಳಿದ್ರೆ 18 ದಿನಕ್ಕೆ ಉಳಿದವರು ಮಾಡದೇ ಇದ್ದಂತ ಸಾಧನೆಯನ್ನು ಮಾಡಿದವ ಯಾರು ಕೇಳಿದ್ರೆ ಅದು ಈ ಭೀಮಸೇನ ಮಾತ್ರ. ಅಲ್ಲದೇ ಇದ್ರೆ ಭಗದತ್ತ ಬಿಟ್ಟಂತಹ ವೈಷ್ಣವಾಸ್ತ್ರಕ್ಕೆ ಕೃಷ್ಣ ಎದೆ ಕೊಡದಿದ್ರೆ ಅವನೊಡನೆ ಪೂರ್ವದಲ್ಲಿ ಹೋರಾಟವನ್ನು ಮಾಡುವಾಗ ಸೋಲನ್ನ ಕಂಡವನೇನಿದ್ದೀಯ ಅಲ್ಲ ಅಂತ ಆದ್ರೆ ಅರಗಿನ ಆಲಯದಲ್ಲಿ ನಿಮ್ಮನ್ನು ನಾನು ರಕ್ಷಿಸಲಿಲ್ಲ ಅಂತ ಆದ್ರೆ ಅದರ ಮುಂದಿನ ನಿನ್ನ ಎಲ್ಲಾ ಪ್ರಕರಣ ನೀ ಏನೇ ಹೇಳು, ನಾನು ಕೋಣನ ಮುಂದೆ ಕಿನ್ನರಿ ಬಾರಿಸ್ಲಿಕ್ಕೆ ಇವತ್ತು ಹೋಗುದಿಲ್ಲ. ಹಾಗಾಗಿ ಇವತ್ತಿನ ಪ್ರಸಂಗ ನಿನ್ನ ಮುಂದೆ ನನ್ನದು ವಿವರಣೆಯೇ ಇಲ್ಲ. ಸಂದರ್ಭಕ್ಕಾಗಿ ಇನ್ನೊಂದು ದಿವಸ ನಾನು ಕಾಯ್ತೇನೆ. ಸರಿಯಾದ ವಿವರಣೆಯನ್ನ ಕೊಟ್ಟೇ ಕೊಡುವುದಕ್ಕೆ ಭೀಮ ಸಿದ್ಧನಿದ್ದಾನೆ ಎನ್ನುವುದನ್ನ ನೀನು ಮರೆಯಬೇಕು. ಅಗತ್ಯ ಇಲ್ಲ. ಇಂಥ ಸಂದರ್ಭ ಎಲ್ಲ ಬರುವುದಿಲ್ವಾ? ಅಲ್ಲ, ಬಂದ್ರೆ ಬರ್ತದೆ, ಬರುವುದಿಲ್ಲ ಎನ್ನುವುದಕ್ಕೆ ನಾನು ನೋಡ್ಕೊಳ್ತೇನೆ. ನಾನು ಜೀವಂತ ಇದ್ದೇನೆ, ನೀನು ಜೀವಂತ ಇದ್ದೀಯಾ. ಯಾವತ್ತು ಯುದ್ಧ ಮಾಡ್ತಾ ಇರುವುದು ಅಂತ ಹೇಳುದು ನೀನು? ನೋಡ್ವಾ, ನೀನು ಸರಿಯಾಗುವಲ್ಲಿವರೆಗೆ ಯುದ್ಧ ಮಾಡ್ತಲೇ ಇರುವುದು. ನೀನು ಸರಿ ಇದ್ದೆ ಅಂತ. ನಾನು ಸರಿ ಇದ್ದೇನೆ, ನೀನು ಸರಿಯಾಗುವಲ್ಲಿವರೆಗೆ ಯುದ್ಧ ಉಂಟು. ನೀನು ಯಾವತ್ತು ಸರಿಯಾಗಿ ಬರ್ತೀಯೋ ಅವತ್ತು ಯುದ್ಧ ಇಲ್ಲ. ಹಾಗಾಗಿ ಹೇಳುವುದು, ಇದುವರೆಗೆ ಪಾರ್ಥನ ಜಯ ಎಲ್ಲಿಯವರೆಗೆ ವಿಜೃಂಭಿಸುವುದೆಲ್ಲಿ ಕೇಳಿದ್ರೆ ಕೃಷ್ಣನ ಸಾರಥ್ಯದಿಂದ ನಿನ್ನಲ್ಲಿ ಕೃಷ್ಣ ಇದ್ದಾನೆ ಎನ್ನುವುದನ್ನು ಹೇಳಿಕೊಳ್ಳುವುದರ ತನ್ಮೂಲಕವಾಗಿ ನಿನಗೆ ಬರುವಂತ ಎಲ್ಲ ಅಪಾಯವನ್ನು ತಪ್ಪಿಸಿ ನಿನ್ನನ್ನು ಗೆಲುವಿನ ದಾರಿಯನ್ನು ಹಿಡಿಸಿದವ ಯಾರು ಕೇಳಿದ್ರೆ ಆ ಕೃಷ್ಣ. ಇವತ್ತಿನ ಯುದ್ಧದಲ್ಲಿ ನಿನಗೆ ನನ್ನಿಂದ ಜಯ ಆಗಬೇಕು ಅಂತಾದ್ರೆ ಕರೆಸು ಯುದ್ಧಕ್ಕೆ ನಿನ್ನ ಸಾರಥಿಯ ಸ್ಥಾನದಲ್ಲಿ, ಸೂತನ ಸ್ಥಾನದಲ್ಲಿ ಕುಳಿತುಕೊಳ್ಳುವುದಕ್ಕೆ ಆ ಹರಿಯನ್ನ ಕರೆದುಕೊಂಡು ಬಾ. ಚೇತನ ರೂಪಿಯಾಗಿ ಆ ಕಪಿಯನ್ನ ಇರಿಸು. ಅದಲ್ಲ, ಇವತ್ತು ನಿನ್ನ ಇತಿಶ್ರೀ ಹಾಡ್ತೇನೆ. ಯಾರನ್ನು ಕರಿಬೇಕು? ಹರಿಯನ್ನ ಕರಿಬೇಕು. ಹರಿಯನ್ನ ನರ ಕುರಿಯನ್ನು ಗೆಲ್ಲಲೇಕೆ, ಮೃಗದೊಡೆಯನ್ನು ತೆರಳಲು ಬೇಕೆ, ಮೃಗದೊಡೆಯನ್ನು ತೆರಳಲು ಬೇಕೆ.
ಇಲ್ಲವೇ ಇಲ್ಲ. 18 ದಿನದ ಯುದ್ಧದಲ್ಲಿ ಪಾರ್ಥ ಸೋತ ಒಂದು ಪ್ರಕರಣವನ್ನ ಯಾರಾದರೂ ಹೇಳಿದ್ರೆ ನಾನು ಅವರಿಗೆ ಶರಣಾಗ್ತೇನೆ. ಅದಲ್ಲ ನೀನಾಗಿದ್ದೇನು. 13ನೇ ದಿನ ಮುಗಿದು ಭಗದತ್ತ ವೈಷ್ಣವಾಸ್ತ್ರವನ್ನು ಪ್ರಯೋಗಿಸುವ ಮೊದಲು ನೀನು ಅವನನ್ನು ಸೋತ ಗೆದ್ದದ್ದ ಸಂದರ್ಭ ನಂದು ಗೊತ್ತಾಯ್ತಾ, ಮತ್ತೆ ಅವಕಾಶ ಕೊಡ್ತೇನೆ. ಹಾಗಾದ್ರೆ ಹೇಳುವಂತದ್ದು ಯಾರಿಗೆ? ಅದೇ ಹೇಳುವಂತದ್ದು ಯಾರಿಗೆ? ಇಲ್ಲಿದ್ದದ್ದು ನಾನು ನೀನು ಮಾತ್ರ. ಹೇಳುವಂತದ್ದು ಯಾರಿಗೆ? ಮುಂದುಂಟು ವಿಷಯ. ಹಾಗಾದ್ರೆ ನಿನ್ನಲ್ಲಿ ನೀನು ಆತ್ಮಾವಲೋಕನ ಮಾಡ್ಕೊಳ್ಳುದಾ? ಇಲ್ಲ. ಮತ್ತೆ ಹೇಳುವನ್ನೋದು ಯಾರಿಗೆ? ನಿನ್ನನ್ನು ತೋರಿಸ್ಕೊಡುದು ನಾನು ಅಷ್ಟೇ. ನನ್ನನ್ನು ತೋರಿಸ್ಕೊಳ್ಳೋದು ಬೇಡ, ಹೇಳುವಂದ್ಮೇಲೆ ಕೇಳುವುದೇ. ಆಗ್ಲಿಕ್ಕಿಲ್ಲ. ಯಾಕೆ? ನಾನು ಬಿಟ್ಟು ಕೊಡ್ತೇನೆ, ಆಮೇಲೆ ಹೇಳ್ಬೋದು. ಸಂದರ್ಭ ನಾನು ನೀನೇ ದಾರಿ ಮಾಡಿಕೊಟ್ಟಿದ್ದಕ್ಕೆ. ನೀನು ಬಿಟ್ಟು ಕೊಟ್ಟದ್ದಲ್ಲ ನೋಡು, ದಾರಿ ಮಾಡಿಕೊಟ್ಟವ ನೀನೆ. ನಿನ್ನೀ ಹೇಳುವ ಕಾಲಕ್ಕೆ ನಿನ್ನದೇ ಭಾಷೆಯಲ್ಲಿ ಅರ್ಥ ಅಂದಿಯಲ್ಲ, ಬಹಳ ಕೆಟ್ಟ ಶಬ್ದದಲ್ಲಿ ಹೇಳಿದ್ ನೀನು. ಯಾವುದು? ಅದೇ ಅರ್ಥ. ಅರ್ಥ ಅಲ್ಲ, ಸಂಭಾಷಣೆ, ನೆನಪಿಟ್ಕೋ. ಹಾಗಾದ್ರೆ ಮತ್ತೆ ಇನ್ನೊಬ್ಬನೇ ಮಾತಾಡುವುದೇ ಅಲ್ಲ, ಸಂಭಾಷಣೆ ಅಂತ ಹೇಳಿದ್ದು. ಮತ್ತೆ ಇನ್ನೊಬ್ಬರು ಅದಕ್ಕೆ ನೀ ಅವಕಾಶ ಕೊಡ್ಲಿಲ್ಲ. ತಡಿ. ಅದಕ್ಕೆ ನೀ ನಾನು ಉಂಟು, ಅದಕ್ಕೆ ನೀ ಅವಕಾಶ ಕೊಡ್ಲಿಲ್ಲ. ಅವಕಾಶ ಕೊಡ್ಲಿಕ್ಕೆ ನಾನು ಸಂದರ್ಭ ಇದು, ನಾನು ಆಡಬೇಕು ಅಂತ ಹೇಳಿದವ ನೀನಲ್ವಾ? ನೀವೊಂದು ಕೆಲಸ ಮಾಡು. ಪ್ರಥಮ ಹೇಳಿದ್ಯಾ ನಾನು ನೀನು? ಒಂದು ಕೆಲಸ ಮಾಡು. ಪ್ರಥಮ ಹೇಳಿದ್ ನಾನು ನೀನು. ತಡಿ. ನೀನು ಮಾತು ಪ್ರಾರಂಭ ಮಾಡುವ ಮೊದಲು ಇದು ಭಾಷಣ ಸಂಭಾಷಣೆ ಅಂತ ಹೇಳಿ ಪ್ರಾರಂಭ ಮಾಡು. ಅದು ನೀ ಸಂಭಾಷಣೆ ಆದ್ರೆ ನಾನು ಮಧ್ಯೆ ಮಾತಾಡ್ತೇನೆ, ಭಾಷಣ ಆದ್ರೆ ಮಾತಾಡುದು. ಅದು ನೀ ಹೇಳ್ಬೇಕು. ಯಾಕೆ? ಮೊದಲು ಹೇಳಿದ್ದು ನೀನು, ಇದು ಪ್ರಾಮಾಣಿಕವಾಗಿ ನಮ್ಮಿಬ್ಬರ ಮಧ್ಯದಲ್ಲಿ. ಆಮೇಲೆ ಹೇಳಿದ್ದು ನಾನು. ಮೊದಲು ಹೇಳಿದ ನೀನು ಹೇಳಿದ್ದಕ್ಕೆ ಬಿಟ್ಟರೆ ಆಮೇಲೆ ಹೇಳಿದ್ ನಾನು ಹೇಳುವುದಲ್ಲ. ಹಾಗಾದ್ರೆ ನಾ ಹೇಳಿದ್ ಕೇಳ್ತೀಯಾ? ನಾ ಹೇಳಿದ್ಮೇಲೆ ಕೇಳ್ತೇನೆ. ಹಾಗೆ ನೀ ಹೇಳಿದ್ದಕ್ಕೆಲ್ಲ ಹೂ ಹಾಕ್ಲಿಕ್ಕೆ ಜನ ಅಲ್ಲ ನಾನು. ಅದರಿಂದ ಯುದ್ಧ ಮಾಡುವುದಿಲ್ಲವಾಗಿತ್ತು. ಹಾಗೆ 14ನೇ ದಿನ ಅದೇ ಭಗದತ್ತನ ಆನೆ ಅಡಿಯಲ್ಲಿ ಸಿಲುಕಿ, ಅಂದ್ರೆ ಸುಪ್ರತೀಕ ಎಂಬಂತ ಆನೆ ಅಡಿಯಲ್ಲಿ ಸಿಲುಕಿ ಒದ್ದಾಡಿದವ ಯಾರು? ಆನೆ ಬೇಡ, ಉತ್ತರ ಬೇಡ, ಉತ್ತರ ಮತ್ತೆ ಕೊಡ್ಬೋದು. ಒದ್ದಾಡಿದವ ಯಾರು? ಇದೇ ಭೀಮಸೇನ. ನನ್ನದು ಉತ್ತರ ಉಂಟಾ? ಇದೇ ಭೀಮಸೇನ. ಆ ಬಳಿಕ ಕರ್ಣನಿಂದಾಗಿ ಸಾಯುವ ಹಂತಕ್ಕೆ ತಲುಪಿದವ ಇದೇ ಭೀಮಸೇನ. ಸೋಲಿನ ಮೇಲೆ ಸೋಲು, ಸೋಲಿನ ಮೇಲೆ ಸೋಲು. ಬೇಡ, ವೃಷಸೇನ ಅವನೊಟ್ಟಿಗೆ ಹೋರಾಟ ಮಾಡುವ ಕಾಲಕ್ಕೂ ಮಣ್ಣು ಕಚ್ಚಿದವ ಇದೇ ಭೀಮಸೇನ. ಆಮೇಲೆ ಗದಾ ಯುದ್ಧದ ಪ್ರಕರಣ, ಆವಾಗ ಕೌರವನಿಂದ ಹೊಡೆತ ತಿಂದು ಬಿದ್ದಿದ್ದು ಇದೇ ಭೀಮಸೇನ. ಹಾಗಿದ್ರೆ ಅದೆಲ್ಲ ಪ್ರಕರಣದಲ್ಲಿ ನೀ ಹೇಳದಿಲ್ಲ, ನಿನ್ನೊಟ್ಟಿಗೆ ಕೃಷ್ಣ ಇದ್ದ ಕಾರಣಕ್ಕಾಗಿ ನನಗೆ ಗೆಲುವಾಯಿತು ಎಂಬುದಾಗಿ. ಹಾಗಿದ್ರೆ ವೃಷಸೇನ ಕಾಳಗದಲ್ಲಿ ನಿನ್ನನ್ನು ಗೆಲ್ಲಿಸಿದ್ದು ಅಥವಾ ನಿನ್ನನ್ನು ಬದುಕಿಸಿದ್ದು ಕೃಷ್ಣ. ಗದಾಯುದ್ಧ ಪ್ರಕರಣದಲ್ಲಿ ನಿನ್ನನ್ನು ಬದುಕಿದ್ದು ಕೃಷ್ಣ. ಕೃಷ್ಣ ಎಂಬಂತ ಶಕ್ತಿ ಅಥವಾ ವ್ಯಕ್ತಿ ಇಡೀ ಪಾಂಡವರಿಗಿದ್ದಾನೆ ಬಿಟ್ಟರೆ ಪಾರ್ಥನಿಗೆ ಒಬ್ಬನಿಗೆ ಅಲ್ಲವೇ ಅಲ್ಲ. ಮತ್ತೆ ಇನ್ನೂ ಕೇಳು, ಅರಗಿನ ಆಲಯದಲ್ಲಿ ಬದುಕಿಸದೇ ಇದ್ರೆ ನಿಮ್ಮ ಕತೆ ಏನಾಗ್ತಾ ಇತ್ತು ಅಂತ. ಆ ಪ್ರಕರಣ ಬೇಡ. ಅದಕ್ಕೂ ಮುಂದೆ ತುಂಬ ಮಂದೆ ಆಗಿದೆ. ನಮಗೆ ಬೇಕಾದ ಪ್ರಕರಣ 18 ದಿನದ ಯುದ್ಧದ ಪ್ರಕರಣ ಮಾತ್ರ. ಅದಕ್ಕೂ ಹಿಂದೇನಾಗಿದೆ ಬೇಡ, ಮುಂದೇನಾಗುತ್ತದೆ ಯೋಚನೆಯೂ ನನಗೆ ಖಂಡಿತ ಇಲ್ಲವೂ ಇಲ್ಲ. ಆದರೆ ಹಿಂದೇನು ಅಂತ ತೋರಿಸ್ಕೊಡ್ಬೇಕು ಅಂತ ನಾನು ಇದ್ದವ, ನೀನೊಬ್ಬನೇ ಅಲ್ಲವೇ ಅಲ್ಲ. ನೋಡು, ಇನ್ನೂ ಹೇಳಬೇಕು ಅಂತಾದ್ರೆ ನರಕುರಿಯನ್ನು ಗೆಲ್ಲಲೇಕೆ? ನನ್ನ ಪಾಲಿಗೆ ನೀನೊಬ್ಬ ನರಕುರಿ. ನೀನೇನು ವ್ಯಾಸರ ಆಡಿದ ಒಂದು ಮಾತು ನೆನಪಿಟ್ಕೋ. ಬದರಿಕಾಶ್ರಮದಲ್ಲಿ ವನವಾಸದಲ್ಲಿ ಕಾಲ ಕಳೆಯುತ್ತಿರುವ ಕಾಲದಲ್ಲಿ ನನ್ನಣ್ಣ ಧರ್ಮರಾಯ ತಿಂತಾಕಂತನಾಗಿ ಕುಳಿತಿರುವ ಕಾಲಕ್ಕೆ ವ್ಯಾಸರು ಬಂದು ಏನು ಚಿಂತೆ ಮಾಡ್ತೆ ಅಂತ ಕೇಳಿದ್ರಂತೆ. ಆವಾಗ ಅಣ್ಣ ಧರ್ಮರಾಯ ಆಡಿದ ಮಾತು, ಒಮ್ಮೆ ಯುದ್ಧ ಸಂಘಟನೆಯಾದರೆ ಎಲ್ಲರನ್ನೂ ಗೆಲ್ಲಬಹುದು, ಕರ್ಣನನ್ನ ಗೆಲ್ಲುವುದು ಹೇಗೆ ಅಂತ. ಅಂದ್ರೆ ಅಣ್ಣನಿಗೂ ಇದ್ದ ಸಮಸ್ಯೆ. ಆಮೇಲೆ ವ್ಯಾಸರು ಹೇಳಿದ್ರಂತೆ, ಸತ್ಯವಾದ ವಿಷಯ ಅದು, ಕರ್ಣನನ್ನ ಗೆಲ್ಲುವುದು ಸುಲಭ ಅಲ್ಲ, ಉಳಿದವರನ್ನೆಲ್ಲ ಗೆಲ್ಲಬಹುದು ನೀವು. ಕರ್ಣನನ್ನ ಗೆಲ್ಲಬೇಕು ಅಂತಾದರೆ ಪಾರ್ಥ ಮುಂದಾಗಬೇಕು ಎಂಬುದಾಗಿ ಹೇಳಿದ ಮೇಲೆ ಅಣ್ಣ ನನಗೆ ಆಜ್ಞೆ ಮಾಡಿ ವ್ಯಾಸರ ಅನುಗ್ರಹ ಪಡೆದು ನಾನು ಶಿವನ ತಪಸ್ಸಿಗಾಗಿ ಹೋಗಿ ಅಸ್ತ್ರವನ್ನು ಪಡೆದೆ, ಪಾರ್ವತಿಯನ್ನೇ ಮೆಚ್ಚಿಸಿಕೊಂಡೆ. ಆ ಮೂಲಕ ಕರ್ಣನನ್ನ ಕೊಂದೆ. ಅಂದ್ರೆ ಕರ್ಣನನ್ನ ಕೊಲ್ಲುವುದಕ್ಕೆ ಪಾರ್ಥನೇ ಸಮರ್ಥ ಎಂಬುದಾಗಿ ಈ ಮೊದಲೇ ನಿರ್ಣಯವಾದ್ದರಿಂದ ಮಹಾಭಾರತ ಹವವನ್ನು ಗೆದ್ದಿದ್ದು ನಾನು. ನಿನ್ನ ಕೈಲಿರುವಂಥ ಗದೆ ಹೇಗೆ ಬಂತು ನಿನಗೆ? ಅದು ನನ್ನ ಅನುಗ್ರಹ. ಅದು ನೀನು ನೆನಪಿಲ್ಲ ಬಹುಶಃ. ಕಾಂಡವನ ದಾನದ ಪ್ರಕ್ರಿಯೆಯೆಲ್ಲ ಮುಗಿದ ಬಳಿಕ ಅಗ್ನಿದೇವ ಪ್ರತ್ಯಕ್ಷನಾಗಿದ್ದಷ್ಟೇ ಅಲ್ಲ, ಅಲ್ಲೇ ಇರುವಂಥ ಮಯನೂ ಬಂದ. ಅವ ಕೊಟ್ಟಂತ ಗದೆ ಇದು. ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ನಿಮಗೂ ಉಪಕಾರ ಆಗಲಿ ಅಂತ ಹೇಳಿದಾಗ ನಾನು ನಿನ್ನ ಹೆಸರು ಹೇಳಿದ್ದು ಭೀಮ ಯೋಗ್ಯ ಇದ್ದಾನೆ ಅಂತ.
ಅಂದ್ರೆ ನನ್ನ ಅನುಗ್ರಹದಿಂದ ಅಥವಾ ನನ್ನ ಕರುಣೆಯಿಂದಲೇ ಪಡೆದಂತ ಗದೆಯ ಮೂಲಕವಾಗಿ ಕೌರವನ ತಲೆ ಹೊಡೆದಿದ್ದೆ ಬಿಟ್ರೆ ನೀನು ಮತ್ತೆ ನಿನ್ನ ಸ್ವಂತದ ಎಂಥದ್ದು ಇಲ್ಲ, ಗೊತ್ತಾಯ್ತಾ? ಇದನ್ನು ಅರ್ಥ ಮಾಡಿಕೋ. ನನಗೆ ಸಾಲು, ನನ್ನ ಮುಗೀತು, ನಿಂದು ಹೇಳು. ಹಾ ಬಾ, ಅದಕ್ಕೆ ನಿಂದು ಮುಗಿಲಿ ಅಂತಲೇ ನಾನು ಕಾಯ್ತಾ ಇದ್ದದ್ದು. ಭಗದತ್ತನ ಆನೆಯಡಿ ಸಿಕ್ಕಿ ಬಿದ್ದದ್ದು ಅಂತ ಹೇಳಿದ್ಯಲ್ಲ, ಸಿಕ್ಕಿ ಬಿದ್ದದ್ದು ನಾನೇ. ಬಿದ್ದ ನಾನು ಎದ್ದುಕೊಂಡು ಅಂಜಲಿಕಾ ಎನ್ನುವಂತ ಪ್ರಯೋಗದಿಂದ ಆನೆಗೆ ಗಚಕುಳಿಯನ್ನ ಮಾಡಿ ಆನೆಯಿಂದ ಬಿಡಿಸ್ಕೊಂಡು ಬರ್ಲಿಕ್ಕೆ ಅರ್ಜುನನ ಸಹಾಯ ಅಲ್ಲ, ಭೀಮನ ಯೋಗ್ಯತೆಯಿಂದ ಆನೆಯಿಂದ ಬಿಡಿಸ್ಕೊಂಡು ಬಂದದ್ದು ಎನ್ನುವುದನ್ನು ನೀನು ತಿಳಿಯಬೇಕು. ವೃಷಸೇನಲ್ಲಿ ಹೋರಾಟವನ್ನು ಮಾಡುವಾಗ ಮಣ್ಣು ಕಚ್ಚಿದ್ದು ಅಂತ ಹೇಳಿದ್ರೆ ನೀನು ಉತ್ತರಾರ್ಧದ್ದು ಮಾತ್ರ ಯಾಕೆ ಹೇಳುದು, ಪೂರ್ವಾರ್ಧದ್ದು ಯಾಕೆ ಹೇಳುವುದಿಲ್ಲ? ನೀನು ಅದೇ 16ನೇ ದಿನದ ಯುದ್ಧದಲ್ಲಿ ವೃಷಸೇನಲ್ಲಿ ನಾನು ಹೋರಾಟ ಮಾಡುವ ಹಿಂದಿನ ದಿವಸ 16ನೇ ದಿವಸ ದುಶ್ಯಾಸನನ ಉದರವನ್ನ ಬಗೆದು ನಿನ್ನನ್ನೇ ಕರೆದಿದ್ದೇನೆ, ಬಾ ಹೋರಾಟ ಮಾಡುವಂತ. ಅವತ್ತು ನೀನು ಬರಲಿಲ್ಲ. ಅವತ್ತು ವೃಷಸೇನಲ್ಲಿ ಹೋರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ನನ್ನ ಗದಾ ಪ್ರಹಾರಕ್ಕೆ ಬಿದ್ದಿರುವಂತ ವೃಷಸೇನ ಹೊಡೆದಬ್ಬರಕ್ಕೆ ವೃಷಸೇನನು ಕಣ್ಣ ಬಿಡುತ್ತ ಕಚ್ಚಿದ ಮಣ್ಣನು ಎನ್ನುವುದಾಗಿ ಕಂಡವರೇ ಆಡ್ತಾ ಇದ್ದಾರೆ. ನಿನಗೆ ಆ ಪ್ರಕರಣ ನೆನಪಿಗೆ ಬರುವುದಿಲ್ಲ. ವೃಷಸೇನಿಂದ ನಾನು ಪೆಟ್ಟು ತಿಂದದ್ದು ಅಂತ ನೀನು ಹೇಳುವುದಕ್ಕೆ ಮುಂದಾಗ್ತಾ ಇದ್ದೀಯ. ಮಯನಿಂದ ನನಗೆ ಕೊಟ್ಟದ್ದು ಗದೆ, ಇದು ಮಯ ಕೊಟ್ಟದ್ದು ಹೌದು. ಈ ಕ್ಷಣ ಈ ಗದೆಯ ರಿಪು ಸಂಗ್ರಾಮ ಸೋಮ ಭೀಮನಿಗೆ ಎನ್ನುವುದಾಗಿ ಮಯ ಕೊಟ್ಟದ್ದು ಹೌದು. ನಿನಗೆ ಮಯನಿಂದ ಗದೆ ಕೊಟ್ಟದ್ದು ಅಂತ ಗದೆ ತಕೊಂಡು ಬರ್ಲಿಕ್ಕೆ ನೀನು ಹೇಳಿದ್ದಲ್ಲ. ತ್ರೇತಾಯುಗದಲ್ಲಿ ಶತ್ರುಘ್ನ ದೇವ ಧರಿಸಿದಂತಹ ಈ ರುದಿರಮುಖಿ ಎನ್ನುವಂಥ ಗದೆಯನ್ನ ಮುಂದಿನ ಯುಗದಲ್ಲಿ ಧರಿಸುವಂತ ಯೋಗ್ಯತೆ ಯಾರಿಗೂ ಇಲ್ಲ ಎನ್ನುವಂಥ ಉದ್ದೇಶದಿಂದ ಬಿಂದು ಸರೋವರಕ್ಕೆ ಎಸೆದು ಹೋದಂತಹ ಈ ಗದೆಯನ್ನ ಮಯ ತಂದು ಇದನ್ನು ಧರಿಸುವ ಯೋಗ್ಯತೆ ಶತ್ರುಘ್ನನನ್ನ ಬಿಟ್ಟರೆ ದ್ವಾಪರೆಯಲ್ಲಿ ಭೀಮನಿಗೆ ಎನ್ನುವಂಥ ಉದ್ದೇಶದಿಂದ ಮಯನ ಅನುಗ್ರಹದಿಂದ ಕೊಟ್ಟದ್ದು ಬಿಟ್ಟರೆ ಅಲ್ಲಿ ಅರ್ಜುನನ ಯೋಗ್ಯತೆ ಅಂತದ್ದು ಅಲ್ಲ. ಮತ್ತೆ ಗದೆ ನಿನ್ನ ಅನುಗ್ರಹದಿಂದ ಬಂದದ್ದೇ ಹೌದು ಅಂತ ಹೇಳುವುದಾದ್ರೆ ಅವತ್ತು ಹನುಮಂತನಿಂದ ನಾನು ಕೃಪಾ ಕಟಾಕ್ಷಕ್ಕೆ ಒಳಗಾದಾಗ ನಿನಗೇನು ಬೇಕು ಅಂತ ಕೇಳಿದಾಗ ನನಗೇನು ಬೇಡ, ನೀನು ಬಂದು ಅರ್ಜುನನ ರಥಾಗ್ರಹದಲ್ಲಿ ಇರಬೇಕು ಅಂತ ನಿನಗೆ ಹನುಮಂತನ ಕೊಡುಗೆ ಕೊಟ್ಟದ್ದು ಈ ಭೀಮ ಎನ್ನುವುದು ನಿನಗೆ ನೆನಪಿರಲಿ. ಜೊತೆಗೆ 18 ದಿನದಲ್ಲಿ ನೀನು ಮಾಡಿದ್ದು ಏನು ಅಂತ ಕೇಳಿದೆಯಲ್ಲ, 1ರಿಂದ 18ರವರೆಗೆ ಆಗ ವಿವರಣೆ ಕೊಡಲಿಲ್ಲ. ಯಾಕೆ ಗೊತ್ತಾ? ನಿನ್ನ ವಿವರಣೆ ಬೇಡ ಅಂತ ನೀನೇ ಹೇಳ್ತಿದ್ದೆ. ಅದಕ್ಕೆ ಈಗ 1ರಿಂದ 18ರವರೆಗೆ ವಿವರಣೆ ಬೇಕಾದ್ರೆ ನಾನು ಕೊಡ್ತೇನೆ. 1ನೇ ದಿನ ಉತ್ತರ ಅಳಿದು ಹೋದಂಥ ಸಂದರ್ಭದಲ್ಲಿ ಸೇನೆಯ ಸರ್ವಸಮರ್ಥ ಎನ್ನುವುದಾಗಿ ಘೋಷಿಸಿದಂತ ನಾನೇ ಸರ್ವಸೇನೆಯನ್ನು ರಕ್ಷಿಸಿಕೊಂಡು ಬಂದವನಿದ್ದೇನೆ. 2ನೆಯ ದಿನಕ್ಕೆ ದ್ರೋಣರಿಂದ ಧೃತರಾಷ್ಟ್ರ ಸೋತಂತ ಸಂದರ್ಭದಲ್ಲಿ ಅವನನ್ನು ರಕ್ಷಿಸುವುದರ ತನ್ಮೂಲಕವಾಗಿ ದ್ರೋಣಾಚಾರ್ಯರನ್ನ ಹಿಮ್ಮೆಟ್ಟಿಸಿದವ ಯಾರು ಕೇಳಿದ್ರೆ ಅದು ಈ ಭೀಮಸೇನ. 3ನೇ ದಿನ ಹಂಸವ್ಯೂಹವನ್ನು ಬಲಿಯುವುದರ ತನ್ಮೂಲಕವಾಗಿ ಭೀಷ್ಮಾಚಾರ್ಯರು ಕೌರವರನ್ನು ರಕ್ಷಣೆಗಿರಿಸಿ ಮುಂದೆ ಬಂದಂಥ ಸಂದರ್ಭದಲ್ಲಿ ಅಭಿಮನ್ಯುವನ್ನು ಒಂದು ಕಡೆ ಸಾತ್ಯಕಿಯನ್ನು ಒಂದು ಕಡೆ ನಿಲ್ಲಿಸಿಕೊಂಡು ನನ್ನ ಮಗನಾದಂಥ ಘಟೋತ್ಕಜನೊಡನೆ ಹೋರಾಟವನ್ನು ಮಾಡಿ ಚಂದ್ರವ್ಯೂಹವನ್ನು ಬಲಿದು ಭೀಷ್ಮಾಚಾರ್ಯರ ಸೇನೆಯನ್ನ ಮಲಗುವ ಹಾಗೆ ಮಾಡಿದ್ದು ಇದೇ ಭೀಮಸೇನ. 4ನೆಯ ದಿನಕ್ಕೆ ಆನೆಯ ಹಿಂಡುಗಳನ್ನ ನನ್ನ ಮೇಲೆ ಕೌರವ ಚೂಬಿಟ್ಟಂತ ಸಂದರ್ಭದಲ್ಲಿ ಕಬ್ಬಿಣದ ಕವಚದಿಂದ ಆನೆಗಳನ್ನು ಓಡಿಸುವುದರ ತನ್ಮೂಲಕವಾಗಿ 7 ಜನ ಕೌರವರನ್ನ ಒಂದೇ ದಿವಸ ಕೊಂದು ಮುಗಿಸಿದವು ಯಾರು ಕೇಳಿದ್ರೆ ಅದು ಈ ಭೀಮಸೇನ. 5ನೆಯ ದಿನಕ್ಕೆ ಹೋರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ಸಾತ್ಯಕಿ ದ್ರೋಣರಿಂದ ಸೋತಾಗ ಅವತ್ತು ದ್ರೋಣರನ್ನು ಹಿಮ್ಮೆಟ್ಟಿಸಿದವ ಇದೇ ಭೀಮಸೇನ. 7ನೆಯ ದಿನಕ್ಕೆ ಹೋರಾಟವನ್ನು ಮಾಡುವಂತ ಸಂದರ್ಭದಲ್ಲಿ 18 ಮಂದಿ ಕೌರವರನ್ನ ಕೊಂದವ ಯಾರು ಕೇಳಿದ್ರೆ ಇದೇ ಭೀಮಸೇನ. 9ನೆಯ ದಿನಕ್ಕೆ ಯುದ್ಧ ಮುಗಿದ ಮೇಲೆ ಕೃಷ್ಣನ ಸೂಚನೆಯಂತೆ ಭೀಷ್ಮರ ಶಿಬಿರವನ್ನು ಸೇರಿ ಮರಣದ ಗುಟ್ಟನ್ನು ತಿಳಿದು ಬಂದವರು ನಾವಿದ್ದೇವೆ. 10ನೆಯ ದಿನಕ್ಕೆ ಅದೇ ಭೀಷ್ಮಾಚಾರ್ಯರು ಶಿಖಂಡಿಯ ನವದಿಂದ ಶರಶೆಯಲ್ಲಿ ಒರಗಿದವರಿದ್ದಾರೆ. 11ನೇ ದಿನಕ್ಕೆ ಸೇನಾಧಿಪತ್ಯವನ್ನು ವಹಿಸಿಕೊಂಡಂತಹ ದ್ರೋಣಾಚಾರ್ಯರು ನಮ್ಮಣ್ಣನಾದಂಥ ಧರ್ಮರಾಯನ ಬಿಲ್ಲನ್ನು ಮುರಿದವರಿದ್ದಾರೆ. 12ನೇ ದಿನಕ್ಕೆ ಭಗದತ್ತ ಪ್ರಯೋಗಿಸಿದಂಥ ವೈಷ್ಣವಾಸ್ತ್ರಕ್ಕೆ ಕೃಷ್ಣ ಯದಿಯನ್ನು ಕೊಡುವುದರ ತನ್ಮೂಲಕವಾಗಿ ವೈಜಯಂತಿ ಹಾರವಾಗಿ ಬೀಳುವುದಕ್ಕೆ ಕಾರಣವಾಗಿ ಹೋಯಿತು. 13ನೇ ದಿನಕ್ಕೆ ನಿನ್ನ ಮಗನಾದಂಥ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಷಡುರಥರೊಂದಾಗಿ ಕೊಂದು ಮುಗಿಸಿದವರಿದ್ದಾರೆ. 14ನೇ ದಿನಕ್ಕೆ ನಿನ್ನ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ನನ್ನ ಮಗನಾದಂಥ ಘಟೋತ್ಕಚನ ಪ್ರಾಣವನ್ನು ತೆಗೆದು ಕರ್ಣ ವಾಸವಿ ಎನ್ನುವಂಥ ಶರವನ್ನ 14ನೇ ದಿನಕ್ಕೆ ಪ್ರಯೋಗಿಸಿದವನಿದ್ದಾನೆ. 15ನೇ ದಿನಕ್ಕೆ ದೃಷ್ಟದ್ಯುಮ್ನನಿಂದ ದ್ರೋಣನ ವಧೆಯಾಯಿತು. 16ನೇ ದಿನಕ್ಕೆ ದುಶ್ಯಾಸನ ಉದರವನ್ನು ಬಗೆದು ಕೊಂದವ ಇದೇ ಭೀಮಸೇನ. 17ನೇ ದಿನಕ್ಕೆ ಶಕ್ತಿ ದೇವತೆಯಿಂದ ದತ್ತವಾದಂತಹ ಶರದಿಂದ ಕರ್ಣ ನಿನ್ನಿಂದಲೇ ಹತನಾದವನಿದ್ದಾನೆ. 18ನೇ ದಿನದ ಬೆಳಿಗ್ಗೆ ಧರ್ಮರಾಯನಿಂದ ಶಲ್ಯ ಹತರಾದ್ರೆ ಇಡೀ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣೀಕರ್ತನಾದ 100 ಮಂದಿ ಕೌರವರಲ್ಲಿ ಒಬ್ಬ ಉಳಿದರು ಕೌರವರಿಗೆ ಅಧಿಕಾರ, ಒಬ್ಬ ಪಾಂಡವರು ಅಳಿದರು ಕೌರವರಿಗೆ ಅಧಿಕಾರ ಎನ್ನುವುದಾಗಿ ಹೇಳಿದಂತಹ ಕೌರವನನ್ನು ಕೊಂದು 18 ದಿನದ ಯುದ್ಧ ಮುಗಿಸಿ ವಿಜೃಂಭಿಸಿದವ ಭೀಮಸೇನ. ಅರ್ಜುನ ನೆನಪಿಟ್ಟು
ಪ್ರಧಾನವಾಗಿ ಯಾರು ಎಂಬುದಾಗಿ ಯೋಚನೆ ಮಾಡಬೇಕು. ಹೇಳಿದಲ್ಲ ನೀನು ಜಯದ್ರಥದಿಂದ ನಂತರದ ಸ್ಥಿತಿಯಲ್ಲಿ ನಾನೇನು ಮಾತಾಡ್ಲಿಕ್ಕೆ ಹೇಳಿಲ್ಲ. ಒಳ್ಳೆ ಉಪಾಯ ಇದೆ. ಸಿಕ್ಕಿ ಬೀಳುವ ಸ್ಥಿತಿ ಬಂದ್ರೆ ಇದು ಒಳ್ಳೇದು. ಹೇಳು. ಸಿಕ್ಬಿಡುದಿದ್ರೆ ಹೇಳು. ಇಲ್ಲ ನೀ ಹೇಳು, ಆಮೇಲೆ ಹೇಳ್ತೇನೆ. ಹಾಗಾಗಿ ಕುರುಕ್ಷೇತ್ರದ ಯುದ್ಧದಲ್ಲಿ ಉಳಿದವರನ್ನ ಗೆಲ್ಲುವುದು. ನೀನು ಕರ್ಣನೊಬ್ಬನನ್ನು ಸೋತ ಕಾಲಕ್ಕೆ ಬಾಣವನ್ನು ಬಿಟ್ಟು ಕೊಂದ ಪ್ರಕರಣ ಇರಬಹುದು. ಉಳಿದ ಯಾರನ್ನಾದು ನೀನು ಒಬ್ಬನೇ ಯಾರ ಸಹಾಯವೂ ಇಲ್ಲದೆ ಕೊಂದದ್ದಿದ್ರೆ ಹೇಳು. ಈಗ ಮಾತಾಡ್ಲಿಕ್ಕೆ ಅವಕಾಶ. ಮಾತಾಡು. ಅವಕಾಶಕ್ಕಲ್ಲ, ನಾ ತಗೊಂಡಿದ್ದೀಗ. ತಗೋ. ಕೃಷ್ಣ ನನ್ನನ್ನೇ ಆಯ್ಕೆ ಮಾಡಿಕೊಂಡ ಯಾಕೆ? ಪಾರ್ಥನೊಬ್ಬನೇ ದ್ವಾಪರೆಯಲ್ಲಿ ಪಾರ್ಥ ಏವ ಧನುರ್ಧರಃ ಎಂಬ ಕಾರಣಕ್ಕಾಗಿ ಕೃಷ್ಣ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದು. ಮತ್ತೆ ಪಾಂಡವರ ಮೂಲಕವಾಗಿ ಧರ್ಮ ಸ್ಥಾಪನೆ ಆಗಬೇಕೆಂಬ ಕಾರಣಕ್ಕಾಗಿ ಮಮ ಪ್ರಾಣಾಯಿ ಪಾಂಡವಾಹ ಎಂಬುದಾಗಿ ಹೇಳಿದ್ದು. ಇನ್ನು 14ನೇ ದಿನದಲ್ಲಿ ಜಯದ್ರಥದಿಂದ ಸೋತುವ ಸ್ಥಿತಿಯಲ್ಲಿ ನೀನಿದ್ದವ, ಸಾಯುವ ಸ್ಥಿತಿಯಲ್ಲಿ ನೀನಿದ್ದವ. ಅದನ್ನು ಬಿಟ್ಟು ನೀನು ಪೂರ್ವಾರ್ಧ ಬಿಟ್ಟು ಉತ್ತರಾರ್ಧ ಮಾತ್ರ ಹೇಳಬೇಡ. ಆಮೇಲೆ ಭಗದತ್ತನ ಆನೆಗೆ ಅಂಜಲಿಕೆ ವಿದ್ಯೆಯ ಮೂಲಕವೇ ಕಚಗುಳಿ ಹುಟ್ಟಿಸಿ ಪಾರಾದವ ನೀನು. ಸೇನೆಯ ಮಧ್ಯದಲ್ಲಿ ಬೊಬ್ಬಿಡುತ್ತಾ ಓಡಿ ಹೋದವ, ಪಾರಾದವ ಅಲ್ಲ ನೀನು. ಮತ್ತೆ ಅವಕಾಶ ಕೊಡ್ಲಿಲ್ಲ. ನನ್ನಷ್ಟಕ್ಕೆ ನಾನು ಹೇಳಿದ್ದು. ನಿನ್ನಷ್ಟಕ್ಕೆ ನೀನು ಹುಚ್ಚಿನ, ಅವರಷ್ಟಕ್ಕೆ ಅವ್ರು ಮಾತಾಡೋದು ಹುಚ್ಚರು ಅಂತ ಹೇಳ್ತಾರೆ ಅವರು. ಆಗಲಿ, ತೊಂದರೆ ಇಲ್ಲ. ನಾನು ದೊಡ್ಡ ಹುಚ್ಚ. ಹಾಗೆ ದೊಡ್ಡ ಹುಚ್ಚನ ಮಾತಿಲ್ಲ ಬಾಡು ಯುದ್ಧವನ್ನು. ಹಾಗಾದ್ರೆ ನೀನೇ ಯುದ್ಧಕ್ಕೆ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೆ. ನಾನು ಬರುವುದಿಲ್ಲ. ನಾ ಬರಬೇಕು ಅಂತ ಹೇಳುವುದಿಲ್ಲ. ಅಷ್ಟು ಸುಲಭಕ್ಕಲ್ಲ ನೀನು ಬಿಡುವುದಿಲ್ಲ ನಾನು. ಆಯ್ತಪ್ಪ, ನೀನ್ ಏನ್ ಮಾಡ್ತೀಯ? ಏನ್ ಮಾಡ್ಲಿಕ್ಕೆ ನಿನ್ನ ಹತ್ರ ಆಗ್ತದೆ ಹೇಳು. ಏನ್ ಮಾಡ್ಲಿಕ್ಕೆ? ಬಡ್ದು ಕೆಡಗ್ಲಿಕ್ಕೆ ಆಗ್ತದೆ. ಬಾ, ಅಷ್ಟೇ ಅಲ್ವಾ? ಅಷ್ಟು ಮಾಡ್ತೇವೆ. ತನಗೆ ಮೂಚಿತನಾಗಿ ಮೈ ಮರೆದೊರಗಿಲು ಕಂಡು ಸುರಭನಂದನನಾಗ ಬಲರೇ ಮರುತ ಜಾತ ಪರಾಕ್ರಮಗಳ ಮೆರೆಸದಿರು ಬಾರೆನುತ ನಿಂದಿಸುತ್ತಲಿ ಪಚಾರಿಸಿದ ಅರರಿರುವ ಕೋದರ ಗೆದ್ದು ಅರರಿರುವ ಕೋದರ ಗೆದ್ದ ಅರರೆ 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 ರಕೋದರ ಗೆದ್ದ ಸಂಗರದಿ ಪರಾಕ್ರಮಿ ಕತ್ತ ಸಂಗರದಿ ಪರಾಕ್ರಮಿ ಕತ್ತ ಗೆದ್ದ ಕತ್ತ ತುರುಳ ಕೌರವನ ಸಂಹರಿಸಿ ವಿನಾಶನ ತುರುಳ ಕೌರವನ ಸಂಹರಿಸಿ ವಿನಾಶನ ಪುರಗಟ್ಟಿರುವ ಮಗಾ ಪುರವೀರನ ಏಕರೇ ಪುರಗಟ್ಟಿರುವ ಮಗಾ ಪುರವೀರನ ಏಕರೇ ತುರುಳ ಗೌರವನ ಸಂಹರಿಸಿ ವಿನಾಶನ ಪುರಗಟ್ಟಿರುವ ಮಗ ಪುರಧೀರ ನಾಯಕರೇ
ಅರರಿರುವ ಕೋದರ ಗೆದ್ದು ಅರರಿರುವ ಕೋದರ ಗೆದ್ದು ವೃಕೋದರ ಗೆದ್ದ. ಒಂದೊಂದು ದಿನದ ಪ್ರಕರಣ ಹೇಳ್ತಾ ಬಂದ. ಅವನಲ್ಲಿ ಕೊಂದೆ ಇವನಲ್ಲಿ ಕೊಂದೆ ಅಂತ ಬೆರಳೆಣಿಕೆಯ 10 ಮಂದಿಗೆ ಗೊತ್ತಿದ್ದರನ್ನು ಒಬ್ಬರಿಗೂ ಕೊಲ್ಲಿಲ್ಲ. ಸೇನೆಯ ಕೊನೆಯಲ್ಲಿದ್ದರದೆಲ್ಲ ಇವನೇ ಕೊಂದಿದ್ದೀವ. ಅದಲ್ಲದೆ ತಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಹೇಳಿಕೊಳ್ಳುವುದರೊಟ್ಟಿಗೆ ಪ್ರತಿ ಉತ್ತರ ಕೊಡಬೇಕು ಅಂತ ಮುಂದಾದ್ರೆ ಕಾಲದ ಯುದ್ಧ ಮಾಡ್ತೇನೆ, ನೀ ಹೇಳಿದಾಗ ಯುದ್ಧಕ್ಕೆ ಬರುವುದಿಲ್ಲ ಅಂತ ಹೇಳ್ತಾನೆ. ಅಂದರೆ ಹೇಗಾದರೂ ಮಾಡಿ ಎಳೆಯುವ ಯೋಚನೆ ಇವನಿದು. ಅದಕ್ಕೆ ನಾನು ಅವಕಾಶ ಕೊಡ್ತೇನೆ ಅವನಿಗೆ. ಸರಿ ಬಿಡ್ದಿದ್ದೇನೆ. ಈಗ ಕುಸಿದ್ದಾನೆ, ಬಿದ್ದಿದ್ದಾನೆ. ಭೀಮ ತಾನು ಗೆದ್ದಂತ ಹೇಳಿದ್ದು, ನಾನು ಗೆದ್ದಿದ್ದೇನೆ ಅಂತ ಹೇಳಿದ್ದು. ನಮ್ಮಿಬ್ಬರಲ್ಲಿ ಹೋರಾಟವಾದ ಬಳಿಕ ಭೀಮ ಕುಸಿದಿದ್ದಾನೆ ಅಂತಾದರೆ ಮಹಾಭಾರತ ಹವವನ್ನು ಗೆದ್ದಿದ್ದು ನಾನು. ಮತ್ತೆ ನಮ್ಮ ಅಣ್ಣಯ್ಯ ಭೀಮಸೇನರು ಪೂರ್ಣ ಸತ್ಯ ಹೇಳುವುದಿಲ್ಲ, ಎಲ್ಲೂ ಇಲ್ಲ. ಒಬ್ಬ ಕೌರವ ಉಳಿದರೂ ರಾಜ್ಯ ಅವರಿಗೆ, ಒಬ್ಬ ಪಾಂಡವ ಅಳಿದರೂ ರಾಜ್ಯ ಅವರಿಗೆ ಅಂತ. ಹೆಚ್ಚೇನು ನಮ್ಮವ್ರು ಕೆಲವು ಜನ ಕೇಳ್ತಾ ಇರ್ಬೋದು, ದೂರಿಂದ ನೋಡ್ತಾ ಇರ್ಬೋದು. ವ್ಯಾಸರಲ್ಲಿ ಬೇಕಿದ್ರೆ ಹೋಗಿ ಕೇಳಿ ನೀವು, ಅದು ಇಲ್ಲವೇ ಇಲ್ಲ. ಸುಳ್ಳು ಹೇಳಿ ಬಾಯಿ ಹಾರಿಸ್ಕೊಂಡು ಬದುಕ್ತ ಮೇಮ. ಅದು ಸ್ಪಷ್ಟ ಮಾಡಲಿಕ್ಕೆ ಬೇಕಿದ್ರೆ 10 ಜನ ಒಟ್ಟಾಗಿ ಕೇಳಿ ಬೇಕಿದ್ರೆ. ಅದಲ್ಲದೆ ಇದ್ರೆ ನಮ್ಮವರ ಹೋದವೇಮ ಇವ ಊಟಕ್ಕೆ 1 ಜನ ಬಿಟ್ಟರೆ ಆಟಕ್ಕಲ್ಲ ಅಲ್ಲ. ಇವ 4 ಮಾತಾಡ್ತಾನೆ, ಕೇಳ್ಕೊಂಡು ಬರ್ತಾನೆ. ಬಹುಶಃ ಯಾರಲ್ಲೋ ಹೇಳ್ಬಿಡ್ತಾನೆ. ಸಂದರ್ಭಕ್ಕೆ ಬೇಕೋ ಬೇಡೋ ಯೋಚನೆ ಮಾಡುವುದೇ ಇಲ್ಲ. ತಮ್ಮ ಗುಟ್ಟು ಅಂತ ಹಾಕುವುದು, ಅಡುಗೆ ಉಂಟು ಅಂತ ಬಡಿಸುವುದಲ್ಲ. ಊಟ ಮಾಡುವವರಿಗೆ ಬೇಕಾದ್ರೆ ಮಾತ್ರ ಬಡಿಸಬೇಕು. ನಾವು ಒಳಗುಂಟು ಅಂತಂದು ಹಾಕುವುದಲ್ಲ. ತಿಂದವನಿಗೆ ಹೊಟ್ಟೆಲಿ ಅಜೀರ್ಣ ಆಗ್ತದೆ, ಅದು ಒಳ್ಳೇದಲ್ಲ. ಅದು ಸಂದರ್ಭ ಹೇಗೆ ಅದನ್ನು ನೋಡಿ ಬಳಸಬೇಕೇ ಬಿಟ್ರೆ ನಾ ಕಾಯ್ತೇನೆ ನಿನ್ನನ್ನು. ನಾವು ಪಾಂಡವರು ಕಾಯುವುದಂತ ಉಂಟು. ನಾಳೆ ಒಂದೇ ಮನೇಲಿ ಇರ್ತೇವೆ. ಬಾ, ನಿನ್ನ ಮನೇಲಿ ನಾ ಇರ್ತೇನೆ, ನನ್ನ ಮನೇಲಿ ನೀ ಇರ್ತೇನೆ. ನನ್ನ ಬದುಕಿನ ಕೊನೆಯವರೆಗೂ ನಾನು ನಿನ್ನ ಕಾಯ್ತೇನೆ. ಬಾ, ನೀನು ಉಸಿರು ಕೊನೆಯವರೆಗೂ ನನ್ನ ನೀ ಕಾಯಿ. ಅಣ್ಣ ನೀನು ಬಾ. ಪಂಥಾಮಾನ ಮಾಡ್ತೇನೆ ನಾನು. ಬಾ, ಅದನ್ನು ಬಿಟ್ಟು ಬೇಕಾದ ಸಂದರ್ಭದಲ್ಲಿ ಬ್ಯಾಡ್ದದ್ದನ್ನು ಹೇಳ್ಕೊಂಡು ಇರಬೇಡ ನೀನು. ನೋಡು, ಕೌರವರನ್ನು ನೀನು ಯಮನಾಳೆ ಕಟ್ಟಿದ್ದಿರಬಹುದು. ಅದಟ್ಟಿದ್ದು ಹೇಗೆ, ಯಾವುದರಿಂದ? ಓ, ಇದು ಹೊರಗದ ದಂಡ ಏಳು ಒಬ್ಬದಿ ಕುಸಾದಿ ಚಿನ್ನ ಹೊರಗದ ದಂಡವೇನಾಯ್ತು, ಹೊರಗದ ದಂಡ ಹೊರಗದ ದಂಡ ಏನಾಯ್ತು ಏನಾಯ್ತು ಏನಾಯ್ತು, ಹೊರಗದ ದಂಡವೇನಾಯ್ತು, 100 ಕರಿ